ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ರಾಗಿ ಹಿಟ್ಟಿಂದ ದೋಸೆ ಮಾಡೋದು ನೋಡೋಣ ಬರ್ರಿ. ರಾಗಿ ಹಿಟ್ಟಿನ ದೋಸೆ ಮಾಡಲಿಕ್ಕೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡೀನಿ, ಒಂದು ಗ್ಲಾಸ್ ರಾಗಿ ಹಿಟ್ಟು ಹಾಕ್ಕೊಲಿಕ್ಕತ್ತೀನಿ. ಎರಡು ಚಲೋದಂಗೆ ಚಾಲ್ಸ್ಕೋಬೇಕು, ಮಿಕ್ಸ್ ಮಾಡಿ ಈಗ ಚಾಲ್ಸ್ಕೊಲಿಕ್ಕತ್ತೀನಿ. ಒಂದು ಡಬ್ಬದೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಲಿಕ್ಕತ್ತೀನಿ. ಅದು ಬೆಳಿಗ್ಗೆ ಒಂದು ಸಣ್ಣ ವಾಟೆಯಲ್ಲಿ ಒಂದು ವಾಟಿ ಉದ್ದಿನಬೇಳೆ, ಒಂದು ಸ್ಪೂನ ಮೆತ್ತಿ ಕಾಳು ನೆನೆಕ್ಕೊಂಡೇನಿ. 7-8 ತಾಸು ನೆನೆಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಲಿಕ್ಕತ್ತೀನಿ. ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊತೀನಿ. ಈಗ ಅದ್ರೊಳಗೆ ಮಿಕ್ಸ್ ಮಾಡಿ ಕಲಿಸ್ಕೊತೀನಿ. ಮತ್ತೊಂದು ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕೋದ್ರಿಂದ ರಾತ್ರಿ ಉಪ್ಪು ಹಾಕೋದ್ರಿಂದ ಉಬ್ಬುತ್ತೈತಿ. ಮತ್ತು ಎಷ್ಟು ಬೇಕಾದ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ಅಂಬ್ಲಿ ಹದ ಥರ ಇರಬೇಕು. ಒಂದು ಕೈ ಲೆಕ್ಕಾಗಲಿ ಒಂದು ಸೌಂಟ್ ಲೆಕ್ಕಾಗಲಿ ಗರ 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 ತಿರಿಬೇಕು. ಅದೆಲ್ಲ ಗಂಟೆಲ್ಲ ಹೊಡಿಬೇಕು, ಹಿಟ್ಟೆಲ್ಲ ಮಿಕ್ಸ್ ಆಗಬೇಕು. ಇದು ಮುಚ್ಕೊಂಡು ಒಂದು ಬಟ್ಟೆ ಸುತ್ಕೋತೀನಿ, ಯಾಕಂದರೆ ಇದು ತಂಪು ಐತಿ, ಉಬ್ಬಂಗಿಲ್ಲ. ಈಗ ನೋಡ್ರಿ ಎಷ್ಟು ಚಲೋ ಉಬ್ಬೈತಿ. ಒಟ್ಟು ಒಂದು 2 ಗ್ಲಾಸ್ ಹಿಟ್ಟದ. ಅಗದಿ ಹಗುರಾಗಿ ಬರಬೇಕದ ಹಿಟ್ಟು. ನೋಡ್ರಿ ಎಷ್ಟು ಹಗುರಾಗೈತದ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ಯಾಕಂದ್ರೆ ರಾತ್ರಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ನಿ ಕಲಿಸುವಾಗ. ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಎಣ್ಣೆ ಹಚ್ಕೊಲಿಕ್ಕತ್ತೀನಿ. ಸ್ವಲ್ಪ ನೀರು ಬಸ್ಕೊಂಡು ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕು ಅಷ್ಟು ದೊಡ್ಡ ಸಣ್ಣ ಮಾಡ್ಕೋಬೋದು. ಆರೋಗ್ಯಕ್ಕೆ ಭಾಳ ಚಲೋ ಇದು. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಲಿಕ್ಕತ್ತೀನಿ. ಎಣ್ಣೆ ಬೆಣ್ಣೆ ಏನು ಬೇಕಾದ ಹಾಕ್ಕೋಬೋದು. ನೋಡ್ರಿ ಚಲೋ ಎದ್ದು ಬತ್ತ. ಒಟ್ಟು ಅಂಟ್ಕೊಳಂಗಿಲ್ಲ ರೀ, ಭಾಳ ಚಲೋ ಬರ್ತಾವೆ. ಸ್ವಲ್ಪ ಉದ್ದಿನಬೇಳೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಭಾಳ ಚಲೋ ಬರ್ತದೆ. ಮತ್ತೊಂದು ಸ್ವಲ್ಪ ಕುರುಕುರುನೂ ಆಗ್ತಾವೆ. ಎಲ್ಲ ಇದೇ ರೀತಿ ಮಾಡ್ಕೋಬೇಕು. ದಿಪ್ಪು ಬೇಕಾದ್ರೆ ದಿಪ್ಪು ಹಾಕ್ಕೋಬೋದು. ದಿಪ್ಪು ಹಾಕ್ಕೋಬೇಕಾದ್ರೆ ಮೇಲೆ ಚಮಚೆಲ್ಲ ಹರಡೋದಿಲ್ಲ, ಹಂಗೆ ಬಿಟ್ಟು ಬಿಡೋದು. ಮೇಲ್ಗಡೆ ಮುಚ್ಕೊಂಡು ಟೋಪನ್ ಮುಚ್ಕೊಂಡ್ರೂ ನಡೀತದೆ. ಉಗಾದ್ಮ್ಯಾಗ ಕುದೀತೈತದು. ಸ್ವಲ್ಪ ಉರಿ ಜಾಸ್ತಿನೇ ಇಡಬೇಕು ಗ್ಯಾಸದ, ಯಾಕಂದ್ರೆ ಉರಿ ಜರ ಹೆಚ್ಚು ಹತ್ತೈತೆ ಅದಕ್ಕೆ. ಈ ಚಟ್ನಿ ಜೊತೆ ಅಂತೂ ಭಾಳ ಚಲೋ ಆಗ್ತದೆ ರೀ. ತುಪ್ಪ ಅದು ಹಾಕ್ಕೊಲಿಲ್ಲ ಅಂದ್ರೆ ನಡೀತದೆ ರೀ, ಹಂಗೆ ಕೂಡ ಹೇಳ್ತಾವೆ. ನಾನು ಸ್ವಲ್ಪ ರುಚಿ ಆಗ್ತದೆ ಅಂಥೇಳಿ ತುಪ್ಪ ಹಾಕ್ಕೊಲಿಕ್ಕತ್ತೇನೆ. ಡಯಟ್ ಮಾಡೋರು ಎಣ್ಣೆ ಹಾಕ್ಕೊಲಿಲ್ಲ ಅಂದರೂ ನಡೀತದೆ.
ಥ್ಯಾಂಕ್ ಯು ಫ್ರೆಂಡ್ಸ್.